ನಮ್ಮೂರಿನ ಗ್ರಾಮ ದೇವತೆಯ ಸಣ್ಣಮ್ಮನವರ ಉತ್ಸವ ಹಾಗೂ ಆ, ಆ, ಏಳ್ಕೋಟ್ ಮೈಲಾರಲಿಂಗ ಸ್ವಾಮಿ ದೋಣಿ ಸೇವೆ ಮತ್ತು ಬಿಲ್ಗುಡು ಸೇವೆ ಅಂಗವಾಗಿ ನಮ್ಮೂರಿನಲ್ಲಿ ಇವತ್ತು ಜಾತ್ರೆ ಜಾತ್ರಾ ಸಮಾರಂಭ. ಆ ಜಾತ್ರಾ ಸಮಾರಂಭದ ಹಿನ್ನೆಲೆಯನ್ನು ಸುದ್ದಿವಾಹಿನಿ ಮೂಲಕ ಪಸರಿಸಲಿಕ್ಕೆ ಬಂದಿರತಕ್ಕಂಥ ಐಸಿರಿ ವಾಹಿನಿಯವರಿಗೆ ಈ ಮೂಲಕ ಗ್ರಾಮಸ್ಥರೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮೂರಿನ ಹಿರಿಯರಾದಂಥ ನಿವೃತ್ತ ಶಿಕ್ಷಕರು ಆದಂಥ ಎಂ ಮಲ್ಲಿಕಾರ್ಜುನಪ್ಪನವರು ಇದ್ದಾರೆ, ಆಮೇಲೆ ಸೋಮಶೇಖರಪ್ಪನವರು, ಹಾಗೂ ನಮ್ಮೂರಿನ ಎಲ್ಲ ಯುವಕರು ಹಾಗೂ ಈ ಹಬ್ಬವನ್ನು ಆಚರಿಸ್ಲಿಕ್ಕಂಥ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ಸ್ವಾಗತವನ್ನು ಕೋರ್ತೇನೆ. ಆಮೇಲೆ ಈ ಊರಿನ ಹಬ್ಬದ ಹಿನ್ನೆಲೆಯನ್ನು ಮಲ್ಲಿಕಾರ್ಜುನಪ್ಪನವರು ಈ ಮೂಲಕ ಈ ವಾಹಿನಿಗೆ ತಿಳಿಸ್ಕೊಡ್ತಾರೆ. ನಮ್ಮೂರು ಈ ನಮ್ಮೂರಿನ ಒಂದು ವಿಶೇಷವಾಗಿರ್ತಕ್ಕಂತಹ ಅಧಿದೇವತೆಗಳ ಹಬ್ಬ ತುಂಬ ವಿಜೃಂಭಣೆಯಿಂದ ಜರುಗಿದೆ. ಐಸಿರಿ ವಾಹಿನಿಯ ಫೌಂಡೇಶನ್ನ ವ್ಯವಸ್ಥಾಪಕರಾಗಿರ್ತಕ್ಕಂತಹ ರೋಹನ್ರವರು ಮತ್ತು ಅವರ ತಂಡದವರಿಗೂ ಕೂಡ ನಮ್ಮೂರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಯುವಕರಿಗೂ ಎಲ್ಲ ಹಿರಿಯರಿಗೂ ನಮಸ್ಕಾರಗಳನ್ನು ಹೇಳ್ತೇನೆ. ಇಂದು ನಮ್ಮೂರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಇಂದು ನಮ್ಮೂರಿನಲ್ಲಿ 3 ದೇವರುಗಳು, ಒಂದು ಶ್ರೀ ಸಣ್ಣಮ್ಮ ದೇವಿ ತಾಯಿ ಅಂತೇಳಿ, ಆಮೇಲೆ ಚೆನ್ನಕೇಶವ ಸ್ವಾಮಿ ಅಂತೇಳಿ, ಆಮೇಲೆ 7 ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿ ಅಂತೇಳಿ 3 ದೇವರು, ಒಂದು ದೇವತೆ, 2 ದೇವರುಗಳು ಹಳೆ ಊರು ಮುಸುವಿನಕಟ್ಟೆ ಎನ್ನುವಂಥ ಗ್ರಾಮದಲ್ಲಿ ನೆಲೆಸಿದ್ದಾವೆ. ಆ ಮುಸುವಿನಕಟ್ಟೆ ಎನ್ನುವಂಥದ್ದು ಹಳೆ ಗ್ರಾಮ. ಆ ಕಾಲದಲ್ಲಿ, ಬಹಳ ಹಿಂದಿನ ಕಾಲದಲ್ಲಿ ನಮ್ಮೂರಿನಲ್ಲಿ, ಆ ಊರಿನಲ್ಲಿ ಏನೋ ದೊಡ್ಡ ದೊಡ್ಡ ಕಾಯಿಲೆಗಳು ಬಂತು. ಆ ರೀತಿ ಆಯಿತು, ಈ ರೀತಿ ಆಯಿತು. ಆಮೇಲೆ ಜನಗಳೆಲ್ಲ ಭಯ ಹುಟ್ಟಿಸ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮೂರಿನವರು ಆ ಊರನ್ನು ಬಿಡಬೇಕು, ಹಳೆ ಊರನ್ನು ಬಿಡಬೇಕು, ಅಲ್ಲಿಂದ ಮತ್ತೆ ಹೊಸ ಊರನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸ್ಥಳಕ್ಕೆ, ಹೊಸ ಸ್ಥಳಕ್ಕೆ, ನಮ್ಮ ಪಟೇಲರ ಮನೆಯಿಂದ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ 2 ಎಕರೆ 20 ಗುಂಟೆ ಜಾಗದಲ್ಲಿ ಹೊಸ ಊರನ್ನು ಸ್ಥಾಪನೆ ಮಾಡಿದರು. ಈಗಲೂ ಕೂಡ ಆ ದೇವಸ್ಥಾನಗಳು ಎಲ್ಲವೂ ಇರುವಂಥದ್ದು ಮುಸುವಿನಕಟ್ಟೆ ಅನ್ನುವಂತಹ ಬೇಚರ ಗ್ರಾಮ ಅಥವಾ ಹಳೆ ಗ್ರಾಮದಲ್ಲಿ ನೇರವಾಗಿದ್ದಾವೆ. ಚೆನ್ನಕೇಶವ ಸ್ವಾಮಿ ಪೂರ್ವಾಭಿಮುಖವಾಗಿದೆ. ಆಮೇಲೆ ಸಣ್ಣಮ್ಮ ದೇವಿಯ ಮೂಲಸ್ಥಾನವೂ ಕೂಡ ಪೂರ್ವಾಭಿಮುಖವಾಗಿದೆ. ಸಣ್ಣಮ್ಮ ದೇವಿಯ ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನದ ಪ್ರಭಾವಳಿಯನ್ನು ತಂದು ಇಲ್ಲಿ ನಮ್ಮ ದೇವಾಲಯವನ್ನು ಚಿಕ್ಕದಾಗಿ ಮಾಡಿಕೊಂಡು ಪ್ರತಿದಿನ ಊರಿನಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ಪೂಜೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಆಮೇಲೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದೇವರು ಅಂತಂತಂದರೆ 7 ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿ ಅಂತೇಳಿ. ನಾವು ಇಂದಿನ ನಮ್ಮ ಪೂರ್ವಿಕರು ಹೇಳ್ತಾಯಿದ್ರು, ಆ ಮೈಲಾರಲಿಂಗೇಶ್ವರ ಸ್ವಾಮಿಯ ಮಹಿಮೆ ಎನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮೊದಲು ಆ ಮೈಲಾರಲಿಂಗೇಶ್ವರ ಸ್ವಾಮಿಯ 3 ಗುಡಿಗಳಿತ್ತು. ಅದು ಮಣ್ಣಿನ ಗುಡಿಗಳು. ಆ ಮಣ್ಣಿನ ಗುಡಿಗಳಲ್ಲಿ ಇದ್ದಂತಹ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಒಂದು ಚಿಕ್ಕದಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಗ್ರಾಮಸ್ಥರು ಆ ತೀರ್ಮಾನವನ್ನು ಮಾಡಿ ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನವನ್ನು ಮಾಡಿದರು. ಜೊತೆಗೆ ನಮ್ಮ ಪೂರ್ವಿಕರು ಮೊದಲಿನಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ಭಾಳ ಅದ್ಭುತವಾಗಿ, ಭಾಳ ಭಯಭಕ್ತಿಯಿಂದ ಆ ಒಂದು ಏನು 7 ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಬಿಲ್ಗುಡು ಸೇವೆ, ದೋಣಿ ಸೇವೆ ಅನ್ನುವಂಥದ್ದನ್ನು ನಡೆಸ್ಕೊಂಬರ್ತಿದ್ರು. ಅದನ್ನು ನಾವು ಈಗಲೂ ಕೂಡ ಅದನ್ನು ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಭಾಳ ಅದ್ಭುತವಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಆ 7 ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿ ಅನ್ನುವಂಥದ್ದು ನಮ್ಮೂರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ದೈವ. ನಮ್ಮೆಲ್ಲರಿಗೂ ಕೂಡ ವರ್ಷ ಮಳೆ ಆಗಬೇಕು, ಬೆಳೆ ಆಗಬೇಕು, ರೈತರೆಲ್ಲ ನೆಮ್ಮದಿಯಾಗಿರಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಹೊಂದಿ ನಾವು ಹಿರಿಯರು ಪ್ರತಿ ವರ್ಷ ನಡೆಸ್ಕೊಂಬರ್ತಾಯಿದ್ರು. ನಮ್ಮೂರಿನ ಯುವಕರು ಈಗ ನಡೆಸ್ತಾ ಇರ್ತಕ್ಕಂಥಕ್ಕೆ ರೂವಾರಿಗಳು. ಆ ಯುವಕರೆಲ್ಲ ಸೇರಿ ಭಾಳ ಉತ್ಸುಕತೆಯಿಂದ ಅವರವರ ಜವಾಬ್ದಾರಿಗಳನ್ನು ಅವರವರು ನಿಭಾಯಿಸಿ, ಅವರವರು ತಮ್ಮ ಜವಾಬ್ದಾರಿಗಳನ್ನು ಪೂರ್ಣವಾಗಿ ಒಪ್ಪಿಕೊಂಡು ನಿಭಾಯಿಸಿ ಈಗ ನಡೆಸ್ಕೊಂಬರ್ತಿದ್ದಾರೆ. ಆ 7 ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ
ದೈವಿಕ ಭಕ್ತರಾಗಿರ್ತಕ್ಕಂತಹ ಒಗ್ಗಯ್ಯರ ದೋಣಿನ ಈಗಲೂ ನಾವು ನೆಂಟರನ್ನ ಕರೆಯುವಂಥದ್ದು ಒಗ್ಗರ ದೋಣಿ ತುಂಬಿಸ್ತೀವಿ, ಬನ್ನಿ ಬನ್ನಿ ಅಂತೇಳಿ ನೆಂಟರುಗಳನ್ನು ಕರಿತೀವಿ. ಹಾಗೆ ಆ ಒಗ್ಗರ ದೋಣಿ ಎನ್ನುವಂಥದ್ದು ಒಗ್ಗಯ್ಯರು ನಮ್ಮ ಈ ಒಂದು ದೇವಾಲಯದ ಏಳುಕೋಟೆ ಮೈಲಾರಂಗ ಸ್ವಾಮಿಯ ಭಕ್ತರಾಗಿ ಬರ್ತಾರೆ. ಅವರ ವೇಷಭೂಷಣಗಳನ್ನು ಗೊತ್ತಿದೆ, ಎಲ್ಲರೂ ಕೂಡ ನೋಡಿರ್ತೀರಿ. ಅವರು ಡಮರುಗಳನ್ನು ಹಿಡ್ಕೊಂಡು ಅವರು ಆ ದೈವದ ಭಕ್ತರಾಗಿ ಅಲ್ಲಿ ಊರಿಗೆ ಅಂಟಿರ್ತಕ್ಕಂತಹ ದುಷ್ಟಶಕ್ತಿಗಳನ್ನು ಹೋಗಲಾಡಿಸ್ಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಅವರಲ್ಲಿ ಆ ಮೈಲಾರಂಗೇಶ್ವರ ಸ್ವಾಮಿ ಅವರೆಲ್ಲರ ಮೈ ಮೇಲೆ ಕೂಡ ಆಹ್ವಾನ ಆಗುತ್ತೆ. ಅವರೆಲ್ಲರೂ ಕೂಡ ಅಲ್ಲಿ ನೆಲದ ಮೇಲೇ ಒಳ್ಳಾಡ್ತಾ ತಮ್ಮ ಅವರ ಇಡೀ ಮೈಗೆಲ್ಲ ಅರಿಶಿಣವನ್ನು ಹಚ್ಕೊಂಡು ಡಮರುಗಳನ್ನು ಹಿಡ್ಕೊಂಡು ಅಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯವನ್ನು ವಿಶೇಷವಾಗಿರ್ತಕ್ಕಂಥ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಆ ನೈವೇದ್ಯದ ವಿಶೇಷತೆ ಏನು ಅಂತಂದರೆ ಹಾಲು, ತುಪ್ಪ, ಬಾಳೆಹಣ್ಣು, ಸಕ್ಕರೆ, ಆಮೇಲೆ ಬೆಲ್ಲ, ದ್ರಾಕ್ಷಿ, ಗೋಡಂಬಿ ಇತ್ಯಾದಿಗಳಿಂದ ಮಾಡಿರ್ತಕ್ಕಂತಹ ನೈವೇದ್ಯವನ್ನು ತುಂಬಿಸ್ತಾರೆ. ಅದೇ ದೋಣಿ ಸೇವೆ ಎನ್ನುವಂಥದ್ದು ಆ ದೋಣಿಗೆ ಇವೆಲ್ಲವನ್ನು ಕೂಡ ಪ್ರಸಾದವನ್ನು ತುಂಬಿಸಿ ಅವರುಗಳು ಏನು ಬಿಲ್ಗುಡು ಸೇವೆ ಹೂಡಿರ್ತಾರೆ ಆ ಬಿಲ್ಗುಡು ಸೇವೆಯ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡಿ ಅವ್ರ ಜೊತೆಗೆ ನಮ್ಮೂರಿನ ಹಿರಿಯರು ಕೂಡ ಯುವಕರು ಕೂಡ ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡಿ ಆ ದೇವರ ಆಶೀರ್ವಾದವನ್ನು ಪಡೀತಾರೆ. ಆಮೇಲೆ ದೇವರು ಅವರ ಮೈ ಮೇಲೆ ಆಹ್ವಾನ ಆಗುತ್ತೆ. ಅಲ್ಲೆಲ್ಲ ಸುತ್ತಮುತ್ತ ಅವರು ಓಡಾಡ್ತಾರೆ. ಆಮೇಲೆ ಚಿಕ್ಕ ಮಕ್ಕಳಿರ್ತಾರಲ್ಲ, ಆ ಚಿಕ್ಕ ಮಕ್ಕಳಿಗೆ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನು ಆ ಒಗ್ಗಯ್ಯರ ಕೈಲಿ ಕಚ್ಚಿಸ್ತಾರೆ. ಜೊತೆಗೆ ಆ ಒಗ್ಗಯ್ಯಗಳು ಆ ಮಕ್ಕಳನ್ನು ಹಿಡ್ಕೊಂಡು ಒಂದು ಬಾರಿ ಕಚ್ಚಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅಂದರೆ ಆ ಮಕ್ಕಳಿಗೆ ಇರ್ತಕ್ಕಂಥ ಹೌದು, ಇವತ್ತಿಗೂ ಹಾಗೆ ಇದೆ. ಇವತ್ತಿಗೂ ಕೂಡ ಒಂದು ನಂಬಿಕೆ ಅಂತಂದರೆ ಆ ಮಕ್ಕಳಿಗೆ ಏನಾದರೂ ಕೂಡ ಹುಷಾರಿಲ್ಲ ಅಂದಾಗ ಅಥವಾ ಏನಾದರೂ ಕೂಡ ಆರೋಗ್ಯ ಸಮಸ್ಯೆ ಇದೆ, ಇನ್ನೇನಾದರೂ ಸಮಸ್ಯೆ ಇದೆ ಅಂದಾಗ ಅದು ಖಂಡಿತ ಹೋಗುತ್ತೆ, ಆ ದೈವ ನಮ್ಮನ್ನು ಆ ರೀತಿ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ಉಳ್ಕೊಂಡಿದೆ. ಆಮೇಲೆ ಆ ಒಗ್ಗಯ್ಯಗಳು ಬಹಳ ಹೊತ್ತು ಆ ದೈವದ ಸಂಕೇತವಾಗಿ ದೈವದ ಆವಾಹನೆಯಾಗಿ ಅವರು ಬಹಳ ಹೊತ್ತು ಆ ರೀತಿ ನೆಲದಲ್ಲೇ ಉಳ್ಳಾಡಿಕೊಂಡು ಮೈಗೆ ಅವರು ಒಬ್ಬೊಬ್ಬರು ಕೂಡ ನೈವೇದ್ಯಕ್ಕೆ ತಕ್ಷಣ ಬೀಳೋದೇ ಇಲ್ಲ. ಅವರೆಲ್ಲ ಬಹಳ ಹೊತ್ತು ಆ ತಮಟೆಯ ವಾದ್ಯಕ್ಕೆ ತಕ್ಕನಾಗಿ ಅವರು ನಟನೆಯನ್ನು ಮಾಡ್ತಾ ಇಡೀ ನೆಲದೆಲ್ಲ ಹೊರಳಾಡ್ತಾ ಅವರು ಒಗ್ಗಯ್ಯಗಳು ಆ ರೀತಿ ಮಾಡ್ತಾರೆ. ಆಮೇಲೆ ಆ ಒಗ್ಗಯ್ಯಗಳು ಆ ಎಡೆಗೆ ಬಹಳ ಹೊತ್ತಾದರೂ ಬೀಳೋದೇ ಇಲ್ಲ. ಆಮೇಲೆ ಆ ಎಡೆಗೆ ಬೀಳ್ತಾರೆ. ಆ ಎಡೆಯನ್ನು ಹಾಲು ಕುಡಿತಾರೆ, ಎಡೆಯನ್ನು ಸ್ವಲ್ಪ ಊಟ ಮಾಡ್ತಾರೆ. ಆಮೇಲೆ ಅದನ್ನು ಪ್ರಸಾದವಾಗಿ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಸದ್ಭಕ್ತರಿಗೂ ಕೂಡ ಅದನ್ನು ಹಂಚುತ್ತಾರೆ. ಅದೊಂದು ವಿಶೇಷವಾಗಿರ್ತಕ್ಕಂತಹ ದೇವರ ದೈವತ್ವದ ಒಂದು ಸಂಕೇತ ಅಂತೇಳಿ ನಾವಾದರೂ ಕೂಡ ನಮ್ಮೂರಿನವರು ಭಾವಿಸಿದ್ದೀವಿ. ನಮ್ಮೂರು ಚಂದ್ರಶೇಖರಪುರ ಅನ್ನುವಂಥದ್ದು ಹೆಸರು ಹೇಗೆ ಬಂತು ಅಂದರೆ, ಹಳೆ ಹೆಸರು ಮುಸುನಕಟ್ಟೆ ಅಂತಿತ್ತಲ್ಲ, ನಮ್ಮ ಪೂರ್ವಿಕರು ಹಳೆ ಹೆಸರು ಮುಸುನಕಟ್ಟೆ, ಅದು ಊರನ್ನು ಬಿಟ್ಟು ಬಂದಿದ್ದೀವಿ, ಊರಿನ ಹೆಸರು ಬದಲಾವಣೆ ಆಗಬೇಕು, ಅದಕ್ಕೋಸ್ಕರ ಆ ಉದ್ದೇಶವನ್ನು ಇಟ್ಕೊಂಡು ಒಂದು ಬಾರಿ ಸಿರಿಗೆರೆ ಬೃಹನ್ಮಠದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನು ಕರೆಸಿದಾಗ ನಮ್ಮೂರಿಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಅವ್ರ ಹತ್ರ ನಮ್ಮ ಊರಿನ ಗ್ರಾಮಸ್ಥರು ಒಂದು ಭಿನ್ನಹ ಮಾಡಿಕೊಂಡ್ರು. ಬುದ್ಧಿ ನಮ್ಮೂರಿಗೆ ಒಂದು ಹೊಸ ಹೆಸರನ್ನು ತಾವು ನಾಮಕರಣ ಮಾಡಬೇಕು, ನಮ್ಮೂರು ಆ ಮುಸುನಕಟ್ಟೆ ಅನ್ನುವಂಥ ಗ್ರಾಮ ಅದು ನಮಗೆ ಒಳ್ಳೆಯದನ್ನು ಮಾಡಲಿಲ್ಲ, ಅದಕ್ಕೋಸ್ಕರ ನಮಗೆ ಹೊಸ ಹೆಸರನ್ನು ತಾವು ದಯಪಾಲಿಸಬೇಕು ಅಂತ ಭಿನ್ನಹ ಮಾಡಿಕೊಂಡಾಗ ಸಿರಿಗೆರೆ ಸ್ವಾಮೀಜಿಯವರು ಪೂಜ್ಯರು ನಿಮ್ಮೂರಿಗೆ ನಮ್ಮ ಪೀಠದ ಇಂದಿನ ಮಹಾಸ್ವಾಮೀಜಿ ಆಗಿರ್ತಕ್ಕಂತಹ ಚಂದ್ರಶೇಖರ ಮಹಾಸ್ವಾಮಿಗಳವರ ಹೆಸರನ್ನು ನಿಮ್ಮೂರಿಗೆ ಇಡೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿ ನಾಮಕರಣ ಮಾಡಿ ಹೊಸದಾಗಿ ನಾಮಕರಣ ಮಾಡಿ ಅದನ್ನು ನಮ್ಮೂರಿಗೆ ಹೊಸ ಹೆಸರು ಚಂದ್ರಶೇಖರಪುರ ಅನ್ನುವಂಥ ಹೆಸರನ್ನ ಇಟ್ಟರು. ಆದರೂ ಕೂಡ ಚಂದ್ರಶೇಖರಪುರವನ್ನು ಅನ್ನುವಂಥ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥ ರೆವಿನ್ಯೂ ದಾಖಲೆಗಳಲ್ಲಿ ಆಮೇಲೆ ಎಲ್ಲ ದಾಖಲೆಗಳಲ್ಲಿ ಕೂಡ ಆಗಿದೆ.
ಆದರೆ ಜನಮನದ ಮನಸ್ಸಿನಲ್ಲಿ ಜನಮನದ ರೂಢನಮವಾಗಿ ಆ ಹೆಸರು ಇನ್ನೂ ಕೂಡ ಹೋಗಿಲ್ಲ. ಅದೇ ಒಂದು ಚಿಕ್ಕದಾಗಿರ್ತಕ್ಕಂಥ ದೃಷ್ಟಾಂತ ಅಂದರೆ ಒಂದೂರಲ್ಲಿ ತಿಪ್ಪೇಗುಂಡಿ ಚಂದ್ರಣ್ಣ ಅಂತೇಳಿ ಆತ ಏನು ಮಾಡ್ದ, ತನ್ನ ತಿಪ್ಪೇಗುಂಡಿ ಇರುವಂಥ ಹೆಸರನ್ನ ಬಿಡಿಸ್ಬೇಕು, ಆ ಊರಿನವರಿಂದ ಏನಾದ್ರು ಮಾಡಿ ಅಂತೇಳಿ ಅವನೇನು ಮಾಡ್ದ, ಇಡೀ ಊರಿಗೆ ಒಂದು ಊಟ ಹಾಕಿಬಿಟ್ಟು ನೋಡಿ, ನನ್ನನ್ನು ಇನ್ನು ಮುಂದೆ ತಿಪ್ಪೇಗುಂಡಿ ಬಸಣ್ಣ ಅಂತ ಕರಿತಿದ್ರಲ್ಲ, ಆ ರೀತಿ ಕರಿಬೇಡಿ, ಆ ತಿಪ್ಪೇಗುಂಡಿ ಇರುವಂಥದ್ದನ್ನು ಬಿಟ್ಬಿಡಿ ದಯವಿಟ್ಟು. ನಾನು ಅದಕ್ಕೋಸ್ಕರನೇ ಇವತ್ತು ಒಂದು ಊಟ ಹಾಕ್ಸ್ತೀನಿ ಇಡೀ ಊರಿಗೆಲ್ಲ. ಇನ್ನು ಮುಂದೆ ನೀವು ಯಾರು ಕೂಡ ತಿಪ್ಪೇಗುಂಡಿ ಅನ್ನುವಂಥ ಹೆಸರು ನನ್ನ ಹೆಸರು ಜೊತೆಗೆ ಸೇರಿಸ್ಬೇಡಿ, ಬರೀ ಬಸಣ್ಣ ಅಂತ ಮಾತ್ರ ಕರೀರಿ ಅಂದಾಗ ಆಯಿತು ಎಲ್ಲ ಊರು ಜನ ಒಪ್ಕೊಂಡ್ರು. ಊಟದ ವ್ಯವಸ್ಥೆನ ಮಾಡ್ದೆ, ಎಲ್ಲ ಊಟಕ್ಕೆ ಬಂದರು. ಊಟ ಮಾಡ್ತಾ ಮಾಡ್ಕೊಂಡು ಅವ್ರವ್ರ ಮನೆಗಳಿಗೆ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಎದುರಿಗೆ ಯಾರೋ ಸಿಗ್ತೇವ್ರು, ಓ ಈ ಕಡೆಯಿಂದ ಬರ್ತಿದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ಓ ಅದೇ ತಿಪ್ಪೇಗುಂಡಿ ಬಸಣ್ಣ ಊಟಕ್ಕೆ ಹೋಗಿದ್ವಿ. ಈ ರೀತಿ ನಾವು ರೂಢನಮವಾಗಿ ಬಂದಿರತಕ್ಕಂಥ ಹೆಸರನ್ನು ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೊಂದು ದೃಷ್ಟಾಂತ ಆಗಿದೆ. ಈ ನಮ್ಮ ಗ್ರಾಮ ದೇವರುಗಳನ್ನ ನಾವು ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಯುವಕರೆಲ್ಲ ತುಂಬ ಉತ್ಸಾಹಿಗಳಾಗಿ ಯುವಕರು ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡು ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಒಂದು ದೊಡ್ಡ ಹಬ್ಬ, ನಮ್ಮೂರಿಗೆ ದೊಡ್ಡ ಹಬ್ಬ. ನೆಂಟರಿಷ್ಟರು ಎಲ್ಲರನ್ನೂ ಕೂಡ ಕರಿತೀವಿ. ಇಡೀ ಊರಿನ ನೆಂಟರಿಷ್ಟರು ಎಲ್ಲರೂ ಕೂಡ ಬರ್ತಾರೆ. ಅವರೆಲ್ಲರನ್ನು ಕೂಡ ನೋಡುವಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ ನಾವಾದರೂ ಕೂಡ ಭಾವಿಸಿರ್ತೀವಿ. ಜೊತೆಗೆ ನಮ್ಮ ಯುವಕರು ಬೆಳಗ್ಗೆ ಕಾರ್ಯಕ್ರಮ ನಡೀತು, ಆನಂತರ ಅಲ್ಲಿಂದ ಸಣ್ಣಮ್ಮ ದೇವರಿಗೆ ಅದೇ ನೈವೇದ್ಯವನ್ನು ಪ್ರಸಾದವಾಗಿ ನೈವೇದ್ಯ ಮಾಡಿಬರ್ತಾರೆ. ಅದೇ ಪ್ರಸಾದವನ್ನು ಮತ್ತೆ ಪುನಃ ಚೆನ್ನಕೇಶವ ಸ್ವಾಮಿಯವರಿಗೂ ಕೂಡ ನೈವೇದ್ಯ ಮಾಡಿಬರ್ತಾರೆ. ಆಮೇಲೆ ಅಲ್ಲಿ ಚೆನ್ನಕೇಶವ ಸ್ವಾಮಿಯವರ ನೃತ್ಯ ಭಂಗಿಯ ಒಂದು ಇದಿದೆಯಾ, ಶಿಲ್ಪಕಲೆ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಈ ಒಳ್ಳೆಯ ವಿಗ್ರಹ, ತುಂಬ ಅದ್ಭುತವಾಗಿರ್ತಕ್ಕಂಥ ವಿಗ್ರಹ. ನೋಡುಗರ ಮನಸ್ಸನ್ನು, ನೃತ್ಯ ಭಂಗಿಯಲ್ಲಿರ್ತಕ್ಕಂಥ ನೋಡುಗರ ಮನಸ್ಸನ್ನು ತುಂಬ ಆಕರ್ಷಣೀಯವಾಗಿ ಕಾಣುತ್ತೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಗ್ರಹ ಅದು. ಸಣ್ಣಮ್ಮ ದೇವಿಯರ ಮೂಲಸ್ಥಾನ ಅಲ್ಲಿದೆ. ಆ ಸಣ್ಣಮ್ಮ ದೇವಿಯರ ಮೂಲಸ್ಥಾನವನ್ನು ಇದ್ದರೂ ಕೂಡ ನಾವು ಇಲ್ಲಿ ಊರಲ್ಲಿ ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನವನ್ನು ಮಾಡಿಕೊಂಡು ಪೂಜೆ ಮಾಡ್ಕೊತ ಬರ್ತಿದ್ದೀವಿ. ಈ ಊರಿಗೆ ನಮ್ಮೂರು ತುಂಬ ಎಲ್ಲ ರೈತರು ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಊರು. ಎಲ್ಲ ತುಂಬ ಕಾಯಕ ನಿಷ್ಠೆಯನ್ನು ಹೊಂದಿರತಕ್ಕಂಥವರು, ಕಾಯಕವನ್ನೇ ದೇವರು ಅಂತ ಭಾವಿಸಿರ್ತಕ್ಕಂಥವರು, ಕಾಯಕ ತತ್ವವನ್ನು ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥವರು. ಅವರವರ ಕುಟುಂಬವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ತುಂಬ ಶ್ರಮಪಟ್ಟು ಬದುಕನ್ನು ಕಟ್ಕೊಂಡಿದ್ದಾರೆ. ಈಗಲೂ ಕೂಡ ಅವರವರ ಮನೆಯಲ್ಲಿ ಬದುಕನ್ನು ಕಟ್ಕೊಂಡು ತುಂಬ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದಿ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಮಾಡ್ತಿದ್ದಾರೆ. ಈ ಇಡೀ ಸುತ್ತ ನಾಲ್ಕಾರು ಹಳ್ಳಿಗಳಿಗೆ ನಮ್ಮೂರು ಒಂದು ಆದರ್ಶವಾಗಿರ್ತಕ್ಕಂಥ ಊರು ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ನಮ್ಮೂರಿನ ಯುವಕರು ಕೂಡ ಅಷ್ಟೇ ತುಂಬ ಆದರ್ಶವಾದಿಗಳು. ಎಲ್ಲ ತಮ್ಮ ಹಿರಿಯರ ಮಾತುಗಳನ್ನು ಚಾಚೂ ತಪ್ಪದೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಆ ಹಿರಿಯರ ಮಾರ್ಗದರ್ಶನದಂತೆ ಅವರು ಇವತ್ತಿಗೂ ಕೂಡ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಆ ಮಧ್ಯಾಹ್ನ ನೆನ್ನೆನೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನೆನ್ನೆ ಸಾಯಂಕಾಲ ಕೂಡ ಪ್ರಸಾದ ವ್ಯವಸ್ಥೆ ಇತ್ತು. ಇವತ್ತು ಬೆಳಗ್ಗೆನೂ ಕೂಡ ಇಡೀ ಭಕ್ತರಿಗೆ, ಸದ್ಭಕ್ತರಿಗೆ ಎಲ್ಲರಿಗೂ ಕೂಡ, ಊರಿನವರಿಗೆ ಸದ್ಭಕ್ತರಿಗೆ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ, ಮಧ್ಯಾಹ್ನನೂ ಕೂಡ ಪ್ರಸಾದ ವ್ಯವಸ್ಥೆ, ಆಮೇಲೆ ಈಗ ಸಾಯಂಕಾಲನೂ ಕೂಡ ಪ್ರಸಾದ ವ್ಯವಸ್ಥೆ. ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬರ್ತಿದ್ದಾರೆ. ಆಮೇಲೆ ಮಧ್ಯಾಹ್ನ ಕಾರ್ಯಕ್ರಮ ಎಲ್ಲ ಮುಗೀತು. ಅದೆಲ್ಲ ಏನು ಬಿಲ್ಗುಡು ಸೇವೆ ಅಂತಿದೆ, ಆ ಬಿಲ್ಗುಡು ಸೇವೆ ಕಾರ್ಯಕ್ರಮ ಅದೆಲ್ಲ ಮುಗಿಯುತ್ತೆ. ಆಮೇಲೆ ಈಗ ಸಾಯಂಕಾಲ 6 ಗಂಟೆ ಈಗ ಸಣ್ಣಮ್ಮ ದೇವಿಯವರ ಪ್ರಭಾವಳಿಯನ್ನು ಇಟ್ಟು ತುಂಬ ವಿಜೃಂಭಣೆಯಿಂದ ಉತ್ಸವವನ್ನು ಮಾಡ್ತಾರೆ. ಆ ಉತ್ಸವದಲ್ಲಿ ನಮ್ಮ ಯುವಕರು ತುಂಬ ಚೈತನ್ಯ ಭರಿತರಾಗಿ, ತುಂಬ ಉತ್ಸಾಹಿಗಳಾಗಿ, ಇದು ನಮ್ಮಹಬ್ಬ ಅನ್ನುವಂತಹ, ನಮ್ಮಹಬ್ಬ, ನನ್ನಹಬ್ಬ, ನನ್ನ ಊರಿನ ಹಬ್ಬ, ನಮ್ಮೂರಿನ ಹಬ್ಬ ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ತುಂಬ ಉತ್ಸಾಹಿಗಳಾಗಿ
ಕುಣಿದು ಕುಪ್ಪಳಿಸ್ತಾರೆ. ನೋಡಲಿಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಅವರೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಮಾಡ್ತಾರೆ. ಆಮೇಲೆ ಈ ವರ್ಷ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಇನ್ನೂ ನೆಂಟರುಗಳೆಲ್ಲ ಇನ್ನೂ ಇದ್ದಾರೆ. ನೆಂಟರುಗಳೆಲ್ಲ ನಾಳೆ ಹೋಗುವಂಥದ್ದು. ಅಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಈಗ ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿರ್ತಕ್ಕಂಥ ವಿಷಯ. ಇದನ್ನು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಐಸಿರಿ ವಾಹಿನಿಯ ರೋಹನ್ ರವರು ನಮ್ಮೂರಿಗೆ ಆಗಮಿಸಿ ಅವರ ತಂಡದೊಂದಿಗೆ ಇದೆಲ್ಲ ಚಿತ್ರೀಕರಣ ಮಾಡಿ ನಮಗೆ ಇನ್ನೂ ಕೂಡ ಉತ್ಸಾಹವನ್ನು ತುಂಬಿದ್ದಾರೆ. ನಾವು ಮುಂದೆ ಇನ್ನೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹವನ್ನು ಹೆಚ್ಚಿಸಿದ್ದಾರೆ ರೋಹನ್ ರವರು. ಅವರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಊರಿನ ಯುವಕರ ಪರವಾಗಿ ತುಂಬ ಹೃದಯಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅವರ ಅಭಿಮಾನ ನಮ್ಮೂರಿನ ಮೇಲೆ ಹೀಗೆ ಇರಲಿ. ನಾವು ಮುಂದೆನೂ ಕೂಡ ಅವರ ಜೊತೆ ನಿರಂತರ ಸಂಪರ್ಕದಲ್ಲಿರ್ತೇವೆ. ನಾವು ಕೂಡ ಮೊಬೈಲಲ್ಲಿ, ಆಮೇಲೆ ಫೇಸ್ಬುಕ್ಕಲ್ಲಿ, ಇಂಟರ್ನೆಟ್ಟಲ್ಲಿ, ಜೊತೆಗೆ ಯೂಟ್ಯೂಬಲ್ಲಿ ಅವರು ಏನು ಕಾರ್ಯಕ್ರಮ ಸುದ್ದಿವಾಹಿನಿ ಮೂಲಕ ಕಾರ್ಯಕ್ರಮ ನಡೆಸಿದಾರಲ್ಲ, ಆ ಕಾರ್ಯಕ್ರಮಗಳು ತುಂಬ ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ನಾವು ಕೂಡ ಭಾಳ ವೀಕ್ಷಣೆ ಮಾಡಿದ್ದೀವಿ. ನಿಜವೂ ಕೂಡ ಮೆಚ್ಚುವಂಥದ್ದು. ಅವರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆಗಳು. ಜೊತೆಗೆ ನಮ್ಮೂರಿನ ಎಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಬಿಲ್ಗುಡ್ ಸೇವೆ ಅಂತಂತಂದರೆ 7 ಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಬಿಲ್ಗುಡ್ ಸೇವೆ ಅಂತಂದರೆ ನಾವು ದಾಸಪ್ಪಗಳಂತ ಕರೆಸಿರ್ತೀವಿ. ಆ ದಾಸಪ್ಪಗಳು ತ್ರಿಕೋನಾಕೃತಿಯಲ್ಲಿ ತಮ್ಮ ಇದನ್ನು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಕಂಬಳಿಯನ್ನು ಹಾಸಿ, ಆ ಕಂಬಳಿಯ ಮೇಲೆ ನಾವು ಮಾಡಿರ್ತಕ್ಕಂಥ ನೈವೇದ್ಯ ಪ್ರಸಾದ ಇದೆಯಲ್ಲ ಅದನ್ನು ಇಟ್ಬಿಟ್ಟು 101 ಎಡೆಯನ್ನು ಇಟ್ಬಿಟ್ಟು ಮೈಲಾರಲಿಂಗೇಶ್ವರ ಸ್ವಾಮಿಗೆ 101 ಎಡೆಯನ್ನು ಇಟ್ಬಿಟ್ಟು ಅದನ್ನು ಎಲ್ಲ ದಿಕ್ಕುಗಳಿಗೂ ಕೂಡ ಇಟ್ಟು ಅದನ್ನು ಭಯಭಕ್ತಿಯಿಂದ ಪಕ್ಕದ ಎಲ್ಲ ದೇವರುಗಳ ಹೆಸರು ಹೇಳಿ ಪ್ರಸಾದವನ್ನು ಎಲ್ಲ ಊರಿನ ಭಕ್ತರಿಗೂ ಕೂಡ ಹಂಚಿ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಆ ಬಿಲ್ಗುಡ್ ಸೇವೆ ಎನ್ನುವಂಥದ್ದು ಏನು ಅಂತಂತಂದರೆ ಆ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತರ ಸಂಕೇತ. ಭಕ್ತರು ಆ ಬಿಲ್ಗುಡ್ ಸೇವೆಯನ್ನೇ ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಅಧಿದೈವದ ಸಂಕೇತ ಅಂತ ತಿಳ್ಕೊಂಡು ಭಾಳ ಭಯಭಕ್ತಿಯಿಂದ ಎಲ್ಲವನ್ನು ಕೂಡ ನೆರವೇರಿಸ್ತಾರೆ.